ಹಲೋ ನಮಸ್ಕಾರ ಎಲ್ರಿಗೂ, ನಾನು ಗಾಯತ್ರಿ. ವೆಲ್ಕಮ್ ಟು ಮೈ ಚಾನಲ್ ಗಾಯೂಸ್ ಕ್ಲಿಟ್ಸ್. ಇದೇನು ನಿಮಗೆ ಮುಂದೆ ಗೊತ್ತಾಗುತ್ತೆ. ಗಟ್ಟಿ ಮೊಸರಿಗೆ ಚಿಲ್ಲಿ ಫ್ಲೇಕ್ಸು, ಒರಿಗ್ಯಾನೋ, ಸ್ವಲ್ಪ ಏನು ಪಿಜ್ಜಾಗೆ ಹಾಕ್ತೀವಲ್ಲ ಆ ಥರ ಒರಿಗ್ಯಾನೋ ಮನೇಲಿ ಇರುತ್ತೆ. ಹಾಗೆ ಕೊತ್ತಂಬರಿ ಸೊಪ್ಪು, ಉಪ್ಪು, ಒಂದು 4 ಹನಿಯಷ್ಟು ಜೇನುತುಪ್ಪ ಹಾಕಿದ್ದೀನಿ. ಇದಿಷ್ಟನ್ನು ಕ್ರೀಮಿ ಟೆಕ್ಸ್ಚರ್ ಬರೋ ಥರ ಮಿಕ್ಸರ್ ಮಾಡ್ಕೊಳ್ಳೋಣ. ಜೊತೆ ಬೇಕಾದರೆ 1-2 ಪನ್ನೀರ್ ಕ್ಯೂಬ್ಸ್ ಕೂಡ ನೀವು ಇದರಲ್ಲಿ ಹಾಕ್ಬೋದು. ನಾನು ಗಟ್ಟಿ ಮೊಸರನ್ನು ಮಾತ್ರ ತೊಗೊಂಡಿದ್ದೀನಿ. ಯಾರಾದರೂ ಟ್ರೈ ಮಾಡೋರಿದ್ರೆ ದಯವಿಟ್ಟು ಟ್ರೈ ಮಾಡಿ. ಅಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ನಾನಂತೂ ಅಂದ್ಕೊಂಡಿರಲಿಲ್ಲ ಇಷ್ಟು ಟೇಸ್ಟಿಯಾಗಿರುತ್ತೆ. ಮಾಡ್ಕೊಳ್ತೀನಿ ಇದನ್ನು. ಹಾಗೆ ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನು ಗೊತ್ತಾ, 2 ಸ್ಪೂನಷ್ಟು ಅನ್ನ ಉಳಿದಿತ್ತು ರಾತ್ರಿ, ಅದಕ್ಕೆ ನೀರು ಹಾಕಿಟ್ಟಿದ್ದೆ, ಮೊಸರು ಹಾಕಿದ್ದೀನಿ. ಫರ್ಮೆಂಟೆಡ್ ರೈಸ್, ಗಟ್ಟಿಗೆ ಒಳ್ಳೆಯ ಬ್ರೇಕ್ಫಾಸ್ಟ್. ಇದು ನನ್ನ ಇವತ್ತಿನ ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಆದರೆ ಮನೆಯವ್ರಿಗೆ ನೋ ವೇ, ಅವರಿಗೆ ಬಿಸಿ ಬಿಸಿ ಉಪ್ಪಿಟ್ಟು ಮಾಡಿಕೊಟ್ಟೆ, ಅವ್ರು ತಿಂದ್ಬಿಟ್ಟು ಹೋದರು. ಈಗ ಸುಮಾರು ಸಮಯ 10 ಗಂಟೆ. ನಾನಿವಾಗ ಈ ಫರ್ಮೆಂಟೆಡ್ ರೈಸ್ನ ತಿಂದ್ಬಿಟ್ಟು ಈ ಒಂದು ಸಲಾಡ್ನ ಮಾಡ್ಕೊಳ್ತೀನಿ. ಸಲಾಡ್ ಮಾಡ್ತಾ ಇರೋ ಟೈಮು ಈಗ 11:45 ಆಗಿದೆ. ಸ್ವಲ್ಪ ಹಸು ಅನಿಸ್ತಾ ಇದೆ, ಹಾಗಾಗಿ ಈಗ ಸಲಾಡ್ ಮಾಡ್ತಾಯಿದ್ದೀನಿ. ಯಾವ ರೀತಿ ಮಾಡೋದು ಅಂತ ನೀವೀಗ ನೋಡ್ತಾ ಹೋಗ್ತೀರಾ. ಒಂದು ಕ್ಯಾರೆಟ್ನ ತೊಗೊಂಡಿದ್ದೀನಿ, ಅದನ್ನು ಸಣ್ಣದಾಗಿ ಹೆಚ್ಕೊಳ್ತಾ ಇದ್ದೀನಿ ಕ್ಯೂಬ್ಸ್ ಥರ. ತುರಿಯೋದು ತುರ್ಕೋಬೋದು, ಬಟ್ ಕಚ್ಕೊಂಡು ತಿಂದ್ರೇ ಒಳ್ಳೆಯದು. ಹಾಗಾಗಿ ತುರಿದ್ರೆ ಅದು ಕ್ರಂಚಿನೆಸ್ ಫೀಲ್ ಆಗೋಲ್ಲ, ಹಾಗಾಗಿ ನಾನು ಇಲ್ಲಿ ಹೆಚ್ಚ್ತಾ ಇದ್ದೀನಿ. ಜೊತೆಗೆ ಒಂದು ಅರ್ಧದಷ್ಟು ಸೌತೆಕಾಯಿ ಹಾಕ್ತಾಯಿದ್ದೀನಿ. ನೀವು ಇಷ್ಟಪಟ್ಟರೆ ಬೀಟ್ರೂಟ್ ಕೂಡ ಹಾಕ್ಬೋದು. ಹಾಗೆ ಇದಕ್ಕೆ 1 ಹಿಡಿಯಷ್ಟು ಮೊಳಕೆ ಬಂದಿರುವಂಥ ಹೆಸರು ಕಾಳನ್ನ ಹಾಕ್ತಾಯಿದ್ದೀನಿ. ಹೆಸರು ಕಾಳಾದರೂ ಹಾಕ್ರಿ, ಬೇಯಿಸಿರುವಂಥ ರಾಜ್ಮಾ ಆದರೂ ಹಾಕ್ರಿ, ಕಡಲೆಕಾಳು ಕಾಬೂಲಿ ಚೆನ್ನಾಗಿ ಹೇಳ್ತೀವಲ್ಲ ಅದನ್ನಾದರೂ ಬೇಯಿಸ್ಬಿಟ್ಟು ಹಾಕ್ರಿ. ನಿಮ್ಮ ಇಷ್ಟ ಬಂದ ಕಾಳನ್ನು ನೀವು ಇದಕ್ಕೆ ಬಳಸ್ಬೋದು. ಅದರ ಮೇಲೆ ನಾವೀಗ ಮಾಡಿಟ್ಕೊಂಡಿರೋಂಥ ಕ್ರೀಮಿ ಮೊಸರಿನ ಒಂದು ಮಿಕ್ಸ್ಚರ್ನ ನಾನೀಗ ಹಾಕ್ತಾಯಿದ್ದೀನಿ. ಹಾಕಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು, ನಮ್ಮ ವಂಡರ್ಫುಲ್ ಟೇಸ್ಟಿಯಸ್ಟ್ ಸಲಾಡ್ ರೆಡಿ ಆಗುತ್ತೆ. ಹೊಟ್ಟೆನೂ ತುಂಬಿಸುತ್ತೆ, ಆರೋಗ್ಯನೂ ಕಾಪಾಡುತ್ತೆ. ಮೊಸರು ಗಟ್ಟಿಗೆ ಒಳ್ಳೆಯದು. ಹೆಸರು ಕಾಳು, ಕ್ಯಾರೆಟು, ಸೌತೆಕಾಯಿ ಪ್ರತಿಯೊಂದು ಕೂಡ ನಮಗೆ ಎನರ್ಜಿನ ಕೊಡೋದ್ರ ಜೊತೆಗೆ ಅದಕ್ಕಾದಂಥ ಪೌಷ್ಟಿಕಾಂಶಗಳನ್ನು ದೇಹಕ್ಕೆ ಕೊಡ್ತಾ ಹೋಗುತ್ತೆ. ಬನ್ನಿ ಇದ್ರ ಬಗ್ಗೆ 1-2 ಮಾತಾಡೋಣ. ಇದು ಇವತ್ತಿಂದು ನನ್ನ 2ನೇ ಮೀಲ್ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ತಿಂದಾಯ್ತೀನಿ, ಸ್ವಲ್ಪ ಇದೆ. ಬೆಳಗ್ಗೆ ಫಸ್ಟ್ ಮೀಲ್ ಏನು ತಿಂದಿದ್ದೆ ಅಂದರೆ, ತಿಂದಿರೋದ್ರ ಬಗ್ಗೆ ಹೇಳಬೇಕಂದ್ರೆ ನಾನು 2 ಸ್ಪೂನಷ್ಟು ರೈಸ್ನ ಫರ್ಮೆಂಟೇಷನ್ ಅಂದರೆ ರಾತ್ರಿ ಉಳಿದಿತ್ತಲ್ಲ ಅನ್ನ, ಸಿಕ್ಕಾಪಟ್ಟೆ ನೀರು ಹಾಕಿಟ್ಟಿದ್ದೆ. ಅದಕ್ಕೆ ಒಂಚೂರು ಮೊಸರನ್ನ ಅಂದರೆ ಮಜ್ಜಿಗೆನ ಹಾಕ್ಕೊಂಡು ಕುಡಿದೆ ಬೆಳಗ್ಗೆ. ಅದು ಯಾವಾಗ 9:30 9:30 ಅಷ್ಟರಲ್ಲಿ ಅದನ್ನು ನಾನು ಕುಡ್ದಿದ್ದು. ಈಗ ಆಲ್ಮೋಸ್ಟ್ 12 ಗಂಟೆ ತಿನ್ನಕ್ಕೆ ಕುತ್ಕೊಂಡಿದ್ದೆ. ಅರ್ಧ ತಿನ್ನಷ್ಟು ಕಾಲ್ ಬಂತು, ಗ್ಲಾಸ್ ಹಾಕೊಂಡು ಬಂದಿದ್ದಾರೆ ಬೇಗ ಬಾ ಅಂತ. ನಂದು ಇದೇ ಆಗಿದೆ. ಹೀಗಾಗಿ ನನಗೆ ಕೆಲಸಗಳು ಕರೆಕ್ಟಾಗಿ ಆಗಲ್ಲ, ಎಡಿಟಿಂಗ್ ಕರೆಕ್ಟಾಗಿ ಮಾಡೋಕ್ಕಾಗ್ತಿಲ್ಲ, ಒಂದು ಕಡೆ ಕುತ್ಕೊಳ್ಳೋಕ್ಕೆ ಲಾಟ್ ಆಫ್ ಡಿಸ್ಟರ್ಬೆನ್ಸ್. ಹಾಗಾಗಿ ಇನ್ನು ಸ್ವಲ್ಪ ದಿವಸ ಸಹಿಸ್ಕೊಳ್ಳಿ. ಹೊಸ ಮನೆಗೆ ಹೋದ್ಮೇಲೆ ಒಂದು ರುಟೀನಾಗಿ ನಾನು ವ್ಲಾಗ್ಸ್ನ ಮಾಡ್ಕೊಂಡು ಹೋಗ್ತೀನಿ. ಸೊ ಹೆಲ್ದಿ ಮೀಲ್ ಅಂತಲೇ ಹೇಳ್ಬೋದು. ಈಗ ನೋಡಿದೆ ಸಲಾಡ್ ಹೇಗೆ ಮಾಡಿದೆ ಅಂತ. ಫರ್ಮೆಂಟೆಡ್ ರೈಸ್ 2 ಸ್ಪೂನ್ ಅಷ್ಟೇ ಇತ್ತು. ಅದು ನಮ್ಮ ಗಟ್ಟಿಗೆ ಅಂದರೆ ನಮ್ಮ ಹೊಟ್ಟೆ ಡೈಜೆಷನ್ಗೆ ಎಲ್ಲದಕ್ಕೂ ತುಂಬಾ ಒಳ್ಳೆಯದು. ಇದಂತೂ ಅಮೃತ ಅಂತಲೇ ಹೇಳ್ಬೋದು. ಸ್ಪ್ರೌಟ್ಸು, ಕ್ಯಾರೆಟು, ಸೌತೆಕಾಯಿ ನಮಗೆ ಹೆಣ್ಮಕ್ಳಿಗೆ ಸ್ಪೆಷಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅನ್ನೋ ಒಂದು ದೊಡ್ಡ ಭೂತ ಇವಾಗ, ಅದೆಲ್ಲದಕ್ಕೂ ತುಂಬ ಒಳ್ಳೆಯದು. ನಾನು ಸ್ವಲ್ಪ 2026ಇಂದನೇ ಡಿಸೈಡ್ ಮಾಡಿದ್ದು, ಬಟ್ ಸ್ವಲ್ಪ ಟೈಮ್ ತೊಗೊಳ್ತು. ಬಟ್ ಸೀರಿಯಸ್ ಆಗಿದ್ದೀನಿ, ನನ್ನ ಹೆಲ್ತ್ ನಾನೇ ಸರಿ ಮಾಡ್ಕೋಬೇಕು ಅಂತ. ಅದರ ನಿಟ್ಟಿನಲ್ಲಿ
ತುಂಬಾ ಕಂಟ್ರೋಲ್ ಮಾಡ್ಕೊಳ್ತಾ ಇದ್ದೀನಿ. ಮನೆಯವರು ಎಲ್ರಿಗೂ ಒಂದು ಅಡುಗೆ ಅಥವಾ ಎಲ್ರಿಗೂ ಅಂತ ಹೇಳೋದಕ್ಕಿಂತ ನಮ್ಮ ಮನೆಯವರು ವಿಜಿ ಇಬ್ಬರು ಇರ್ತಾರೆ, ಅವ್ರಿಗೆ ಮಾಡೋ ಊಟ ತಿಂಡಿ ನಾನು ಅವಾಯ್ಡ್ ಮಾಡಿ ನನಗೇನು ಹೆಲ್ದಿ ಆಪ್ಷನ್ಸ್ ಇದೆ ನಾನು ಅದನ್ನು ಮಾಡ್ಕೊಂಡು ತಿಂತಾ ಇದ್ದೀನಿ. ಹಾಗಂತ ಪ್ರೋಟೀನ್ ಜಾಸ್ತಿ ತಿನ್ನಬೇಕು, ಕಾರ್ಬ್ಸ್ ಕಮ್ಮಿ ಮಾಡಬೇಕು ಅದೆಲ್ಲ ಏನೂ ಇಲ್ಲ. ಹೆಚ್ಚು ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ನ, ಅದರಲ್ಲೂ ರಾ ತಿನ್ನೋದನ್ನು ಮಾತ್ರ ರಾ ತಿನ್ನಬೇಕು. ಎಲ್ಲದನ್ನು ರಾ ವೆಜಿಟೇಬಲ್ಸ್ ಮತ್ತು ರಾ ಫ್ರೂಟ್ಸ್ ತಿನ್ನೋಕ್ಕೆ ಹೋಗಬಾರ್ದು. ನಮಗೆ ಈಸಿ ಡೈಜೆಷನ್ ಆಗಬೇಕು ಅಂದರೆ ಸ್ವಲ್ಪ ಮಟ್ಟಕ್ಕೆ ಸ್ಟೀಮ್ ಕುಕ್ ಮಾಡಿದ್ರೆ ಒಳ್ಳೆಯದು ತರಕಾರಿಗಳನ್ನು. ಇನ್ನು ಫ್ರೂಟ್ಸ್ ಜ್ಯೂಸ್ ಮಾಡ್ಕೊಳ್ಳೋದಕ್ಕಿಂತ ಕಚ್ಚಿ ತಿನ್ನಬೇಕು ಅನ್ನೋದು ಒಳ್ಳೆಯ ಆಪ್ಷನ್ನು. ಸೊ ಇದೇ ಆಪ್ಷನ್ ನಿಟ್ಟಿನಲ್ಲಿ ನಾನು ಮಾಡ್ತಾಯಿದ್ದೀನಿ. ವಿತಿನ್ ಅ ಮಂತ್ ನನಗೆ ರಿಸಲ್ಟ್ ಸಿಗುತ್ತೆ. ಬರೀ ಡಯಟ್, ಹೊಟ್ಟೆ ತುಂಬ ತಿಂತೀನಿ, ತಿನ್ನೋದನ್ನ ಆರೋಗ್ಯಕರವಾಗಿರೋದನ್ನು ತಿಂತಾಯಿದ್ದೀನಿ. ಅದ್ರ ಜೊತೆ ಸಿಕ್ಕಾಪಟ್ಟೆ ಎಕ್ಸಸೈಸ್ ಮಾಡೋದೆಲ್ಲ ಇಲ್ಲ. ಬ್ಯಾಕ್ ಪೇನ್ ಇರೋದ್ರಿಂದ ಎಕ್ಸಸೈಸ್ ಮಾಡ್ಲಿಕ್ಕೆ ಆಗ್ತಾಯಿಲ್ಲ, ವಾಕ್ ಮಾಡ್ತಾಯಿದ್ದೀನಿ. ಬ್ಯುಸಿ. ಸೊ ಮಧ್ಯಾಹ್ನ ಊಟಕ್ಕೇನು ಅಂತಂದರೆ, ಈಗಲೇ 12 ಗಂಟೆ ಆಯಿತು. ನಂಗೆ ನೆಕ್ಸ್ಟ್ ಹಸು ಆದರೆ ಮಾತ್ರ ಮಧ್ಯಾಹ್ನ ಊಟ ಮಾಡ್ತೀನಿ. ಹಸು ಆಗದೆ ಇದ್ರೂ ಸುಮ್ಮನೆ ಹೊಟ್ಟೆಗೆ ತುಂಬ್ತಾ ಹೋಗೋದು ತಪ್ಪಾಗುತ್ತೆ. ಹಸುವಾದ ನಂತರ ನಾನು ಊಟ, ಅದು ಕೂಡ ಇವತ್ತು ಹೆಲ್ದಿ ಊಟ ಆಗಿರುತ್ತೆ. ತೋರಿಸ್ತೀನಿ ಏನು ಅಂತ. ಎಲ್ರಿಗೂ ಒಂದೇ ಇವತ್ತು ಮಧ್ಯಾಹ್ನದ ಊಟ. ಸೊ ಜೊತೆಗಿರಿ, ತೋರಿಸ್ತೀನಿ ಮಧ್ಯಾಹ್ನಕ್ಕೇನು ರಾತ್ರಿಗೇನು ಅಂತ. ಇವತ್ತು ಮಾಡ್ತಾ ಇರೋದು ಡಿಫ್ರೆಂಟ್ ಆಗಿರುವಂಥ ಒಂದು ಖಾರ ಪೊಂಗಲ್. ಅದಕ್ಕೆ ನಾನು ಆರ್ಕಾನ ನೆನೆಸಿಟ್ಟಿದ್ದೆ. ಯಾರೋ ಮೊನ್ನೆ ಹೇಳಿದ್ರು ತುಂಬ ತೊಳಿಬೇಡಿ ಅಂತ, ಅರ್ಥ ಆಯಿತು ನನಗೆ. ಥ್ಯಾಂಕ್ ಯು ಸೋ ಮಚ್. ನಾನಿವತ್ತು ಒಂದೇ ಸಲ ತೊಳೆದಿರೋದು. ಹಸಿ ಕೊಬ್ಬರಿನ ಸಣ್ಣದಾಗಿ ಹೆಚ್ಚಿಟ್ಕೊಳ್ತಾ ಇದ್ದೀನಿ, ಹಾಗೆ ಸ್ವಲ್ಪ ಗೋಡಂಬಿ. ಆರ್ಕ ನೋಡಿ ನೀರು ಚೇಂಜ್ ಆಗಿದೆ, ಆದರೆ ನೋ ಪ್ರಾಬ್ಲಮ್, ಅದನ್ನು ಹಾಗೆ ನಾನಿವಾಗ ಹಾಕಿ ಅನ್ನ ಮಾಡ್ತೀನಿ. ಏನು ಗೊತ್ತಾ, ಇವತ್ತಿನ ಪೊಂಗಲ್ಗೆ ಆರ್ಕದ ಜೊತೆಗೆ ಮೊಳಕೆ ಹೆಸರು ಕಾಳು ಉಳಿದಿತ್ತಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಹೆಸರು ಬೇಳೆ ಹಾಕ್ತಾಯಿದ್ದೀನಿ, ಯಾಕಂದರೆ ಹೆಸರು ಕಾಳು ಆಲ್ರೆಡಿ ಹಾಕಿರೋದ್ರಿಂದ ಹೆಸರು ಬೇಳೆ ಸ್ವಲ್ಪ ಹಾಕ್ತಾಯಿದ್ದೀನಿ. ಇಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ. ನೀವು ಟ್ರೈ ಮಾಡಿ. ಬೇಕಾದರೆ ಬರೀ ಹೆಸರು ಕಾಳನ್ನೇ ಹಾಕ್ಬಿಟ್ಟು ಪೊಂಗಲ್ ಮಾಡ್ಕೊಂಡು ತಿನ್ಬೋದು, ಹೆಲ್ದಿ ಕೂಡ. ಇದಕ್ಕೀಗ ಒಂದು ಚಿಟಿಕೆಯಷ್ಟು ಅರಶಿನ, ಇಂಗು, ಉಪ್ಪು ಹಾಕ್ಬಿಟ್ಟು ನಾವು 1-2 ವಿಷಲ್ ಹೊಡೆಸ್ಕೊಳ್ಳೋಣ. ಸಾಫ್ಟಾಗಿ ಬೆಂದಿರುತ್ತೆ, ಸಾಕು. ಆರ್ಕ ಬೆಳಗ್ಗೆನ ನೆನೆಸಿರೋದ್ರಿಂದ ಈಗ ಸುಮಾರು ಸಮಯ 12:30 ಆಯಿತು. ಈಗ ಚೆನ್ನಾಗೇ ನೆಂದಿದೆ. 4 ಗಂಟೆ ನೆನೆಸಿಟ್ರೆ ಸಾಕು, ತುಂಬ ಚೆನ್ನಾಗಿ ನೆಂದಿರುತ್ತೆ. ಅದರಲ್ಲೂ ಈ ಬೇಸಿಗೆಯಲ್ಲಿ ನಾವು ಸಿರಿಧಾನ್ಯಗಳನ್ನು ಬಳಸೋದಾದರೆ ನೆನೆಸಿಟ್ಟು ಬಳಸಿದ್ರೆ ತುಂಬ ಒಳ್ಳೆಯದು. ಜಾಸ್ತಿ ನೀರನ್ನೇ ಹಾಕಿರಿ, ಎಷ್ಟು ಮೆತ್ತಗೆ ಬೇಯುತ್ತೋ ಅಷ್ಟು ಪೊಂಗಲ್ ರುಚಿಯಾಗಿ ಬರುತ್ತೆ. ಕೊಬ್ಬರಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡು 1-2 ಹಸಿಮೆಣ್ಸಿನ್ಕಾಯಿನ ಹೆಚ್ಕೊಳ್ತೀನಿ. ಹಸಿಮೆಣ್ಸಿನ್ಕಾಯಿ, ಕೊಬ್ಬರಿ, ಹಸಿ ಶುಂಠಿ, ಕರಿಬೇವು, ಇಷ್ಟು ಒಗ್ಗರಣೆಗೆ ಬೇಕಾಗಿರುವಂಥ ವಸ್ತುಗಳು. ಕಾಳು ಮೆಣಸನ್ನು ಕುಟ್ಟಿ ಹಾಕ್ಬೋದು. ನಮ್ಮ ಮನೆಯವರು ಬಾಯಿಗೆ ಸಿಕ್ಕರೆ ತಿನ್ನಲ್ಲ, ಹಾಗಾಗಿ ನಾನು ಕಾಳು ಮೆಣಸಿನ ಪುಡಿನ ಹಾಕ್ತೀನಿ. ಸೊ ಮೆಣಸನ್ನ ಕುಟ್ಟಿ ಹಾಕಿದರೆ ತುಂಬ ರುಚಿಯಾಗಿರುತ್ತೆ. ಒಗ್ಗರಣೆಗೆ, ಅದು ತುಪ್ಪದ ಒಗ್ಗರಣೆಗೆ ಅದನ್ನು ಹಾಕಬೇಕು.
ಶುಂಠಿನ ಜಜ್ಜಿ ಹಾಕೋದಕ್ಕಿಂತ ಈ ರೀತಿ ತುರ್ಕೊಂಡು ಹಾಕಿದ್ರೆ ಈಕ್ವಲ್ ಆಗಿ ಎಲ್ಲ ಕಡೆಗೂ ಸಿಗುತ್ತೆ, ಇಲ್ಲಾಂದರೆ ಒಂದೇ ಕಡೆ ಅದು ಗಂಟಾಗಿ ಸಿಕ್ಬಿಡುತ್ತೆ. ಸೊ ನಾನು ಶುಂಠಿನ ಚಿಕ್ಕದಾಗಿ ತುರಿದಿಟ್ಕೊಂಡು ಒಗ್ಗರಣೆಗೆ ಬಳಸ್ಕೊತೀನಿ. ಒಗ್ಗರಣೆಗೆ ಒಂದು 2 ಸ್ಪೂನಷ್ಟು ತುಪ್ಪ ಹಾಕಿದ ನಂತರ ಜೀರಿಗೆ ಹಾಕಿದ ನಂತರ ಹಸಿಮೆಣಸಿನ್ಕಾಯಿ, ಹಸಿ ಶುಂಠಿ, ಆನಂತರ ಹೆಚ್ಚಿಟ್ಕೊಂಡಿರುವಂಥ ಹಸಿ ಕೊಬ್ಬರಿ, ಗೋಡಂಬಿ ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಬೋಣ. ಕರಿಬೇವು ಹಾಕೋದು ಮರಿಬೇಡಿ. ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಹೇಳ್ತೀನಿ, ಕರಿಬೇವು ಕಣ್ಣಿಗೆ ಕೂದಲಿಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಎಲ್ರಿಗೂ ಗೊತ್ತು. ಹಾಗಾಗಿ ನೀವೇನು ಮಾಡಿ, ಇದನ್ನು ಒಗ್ಗರಣೆ ಹಾಕೋಕ್ಕೆ ಮುಂಚೆ ಒಂದೇ ಒಂದು ಚಮಚದಷ್ಟು ತುಪ್ಪ ಹಾಕಿ ಕರಿಬೇವನ್ನ ಜಾಸ್ತಿ, ಒಂದು ಇಡಿಯಷ್ಟು ಕರಿಬೇವನ್ನ ಹಾಕಿ ಚೆನ್ನಾಗಿ ಹುರಿದು ಅದನ್ನು ಪೌಡರ್ ಮಾಡಿಟ್ಕೊಂಡು ಪೊಂಗಲ್ಗೆ ಆಮೇಲೆ ಬೆರೆಸಿ ನೋಡಿ. ಕರಿಬೇವಿನ ಪೊಂಗಲ್ ರಿಯಲಿ ಆಸಮ್ ಆಗಿರುತ್ತೆ, ಕಲರ್ ಕೂಡ ಅಷ್ಟು ಚೆನ್ನಾಗಿ ಬರುತ್ತೆ. ಟ್ರೈ ಮಾಡಿ ಆಯಿತಾ. ನಾನು ಎಲ್ಲದನ್ನು ಒಂದೇ ಸಲ ಹಾಕ್ಬಿಟ್ಟು ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಕೊಬ್ಬರಿ ಮತ್ತು ಗೋಡಂಬಿ ಕಂದು ಬಣ್ಣಕ್ಕೆ ಬಂದಾಗ ನಾನು ಈ ಒಗ್ಗರಣೆನ ಸಿಮ್ಮಲ್ಲಿಟ್ಟು ಆನಂತರ ನಾವು ಬೇಯಿಸಿಟ್ಕೊಂಡಿರುವಂಥ ಆರ್ಕಾನ ಇದಕ್ಕೆ ಬೆರೆಸ್ತೀನಿ. ನೋಡ್ಲಿಕ್ಕೆ ಹೇಗೆ ಅನಿಸ್ತಾ ಇದೆ? ಆಸಮ್ ಆಗಿದೆ ಅಲ್ಲ, ನಿಜವಾಗ್ಲೂ ನೋಡುವಾಗಲೂ ಕೂಡ ಬಾಯಲ್ಲಿ ನೀರು ಬರುತ್ತೆ. ಅಷ್ಟು ಟೇಸ್ಟಿ ಆ್ಯಂಡ್ ಕಣ್ಣಿಗೂ ಕೂಡ ಕಲರ್ಫುಲ್ಲಾಗಿ ಹಬ್ಬವಾಗಿತ್ತು, ತುಂಬ ಚೆನ್ನಾಗಿತ್ತು. ನಮ್ಮ ಆರೋಗ್ಯ ನಮ್ಮ ಕೈಲಿದೆ, ಆದಷ್ಟು ಒಳ್ಳೆ ಆಪ್ಷನ್ಗಳನ್ನು ಹುಡುಕಿ ನಾವು ಯಾವ ರೀತಿ ಆರೋಗ್ಯವಾಗಿರಬೇಕು ಅನ್ನೋದನ್ನು ನೋಡ್ಕೋಬೇಕು. ಪ್ರತಿಯೊಬ್ಬರು ಮನೇಲಿರೋರು ಎಲ್ಲರೂ ಪಾಲಿಸಬೇಕು ಅಂದರೆ ನಿಜವಾಗ್ಲೂ ಒಬ್ಬರು ಉತ್ತರ ಅಂದರೆ ಒಬ್ಬರು ದಕ್ಷಿಣ ಅಂತಾರೆ. ಬಿಟ್ಬಿಡಿ, ಅವ್ರವ್ರ ಇಷ್ಟ ಬಂದಿದ್ದನ್ನು ಮಾಡಿಕೊಟ್ಟು ನಿಮ್ಮ ಆರೋಗ್ಯಕ್ಕಾದರೂ ನೀವು ಕಷ್ಟಪಟ್ಟು ಏನು ಅವಶ್ಯಕತೆ ಇದೆ ಅದನ್ನು ತಿನ್ನೋದನ್ನು ಮಾಡಿ. ಯಾಕಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ 40+ ಆದ ತಕ್ಷಣ ತುಂಬಾ ನಮಗೆ ಎಫೆಕ್ಟ್ ಮಾಡ್ತಾ ಹೋಗುತ್ತೆ. ಈಗಂತೂ ಮೆನೋಪಾಸ್, ಪ್ರಿಮೆನೋಪಾಸ್, ಪೆರಿಮೆನೋಪಾಸ್ ಅಂದ್ಕೊಂಡು ಏನೇನೋ ಪ್ರಾಬ್ಲಮ್ಸ್ ಅಂತೆ. ಸೊ ಅದೆಲ್ಲ ಬರೋಕ್ಕೆ ಮುಂಚೆನೇ ಸ್ವಲ್ಪ ನಾವು ಮೆಂಟಲಿ ಪ್ರಿಪೇರ್ಡ್ ಇರೋಣ ಅಲ್ವಾ. ಸೊ ಈ ವ್ಲಾಗ್ ಹೇಗನ್ನಿಸ್ತು? ಇಷ್ಟ ಆದರೆ ಗೊತ್ತಲ್ಲ, ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮಿಸ್ ಮಾಡಬೇಡಿ. ಥ್ಯಾಂಕ್ ಯು ಸೋ ಮಚ್.